ನಮಸ್ಕಾರ ಸ್ನೇಹಿತರೆ, ನಮ್ಮ ಹೆಲ್ತ್ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಜ್ವರ ಹೇಗೆ ಬರುತ್ತದೆ ಮತ್ತು ಜ್ವರ ಬಂದಾಗ ನಮ್ಮ ದೇಹ ಯಾಕೆ ಬಿಸಿಯಾಗುತ್ತದೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಒಂದಿಷ್ಟು ಮಾಹಿತಿಯನ್ನು ಕೊಡುತ್ತೇವೆ. ಹಾಗಾಗಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮತ್ತು ನೀವಿನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮರೆಯದೆ ಸಬ್ಸ್ಕ್ರೈಬ್ ಆಗಿ. ಸ್ನೇಹಿತರೆ, ನಮ್ಮ ದೇಹದ ಟೆಂಪರೇಚರ್ ಥರ್ಮೋ ರೆಗ್ಯುಲೇಷನ್ ಎಂಬ ಮೆಕ್ಯಾನಿಸಂ ನಿಂದ ಕಂಟ್ರೋಲ್ ಆಗುತ್ತಿರುತ್ತದೆ. ಈ ಮೆಕ್ಯಾನಿಸಂ ನಮ್ಮ ದೇಹದಲ್ಲಿ 37 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಇರುವಂತೆ ನೋಡಿಕೊಳ್ಳುತ್ತದೆ. ಮತ್ತೆ ಈ ಪ್ರೋಸೆಸ್ ಮಿದುಳಿನ ಹೈಪೋಥಲಮಸ್ ನಿಂದ ಕಂಟ್ರೋಲ್ ಮಾಡಲ್ಪಡುತ್ತದೆ. ಇದು ನಿಮಿಷಕ್ಕೂ ದೇಹದ ತಾಪಮಾನವನ್ನು ಪತ್ತೆ ಹಚ್ಚುತ್ತಾ ಇರುತ್ತದೆ. ದೇಹದ ತಾಪಮಾನದಲ್ಲಿ ಏನಾದ್ರೂ ಏರುಪೇರು ಆದ್ರೆ ದೇಹದ ತುಂಬಾ ಸಿಗ್ನಲ್ ಕಳಿಸುತ್ತಾ ಇರುತ್ತದೆ. ಉದಾಹರಣೆಗೆ, ನಿಮ್ಮ ದೇಹ ಏನಾದ್ರೂ ತುಂಬಾ ಉಷ್ಣತೆ ಹೊಂದಿದರೆ ಮಿದುಳಿನ ಹೈಪೋಥಲಮಸ್ ದೇಹಕ್ಕೆ ಬೆವರು ಉತ್ಪತ್ತಿ ಮಾಡುವ ಗ್ರಂಥಿಗಳಿಗೆ ಸಿಗ್ನಲ್ ಕಳಿಸುತ್ತದೆ. ಆಗ ದೇಹ ಬೆವರುತ್ತದೆ ಮತ್ತು ರಕ್ತನಾಳಗಳು ಅಗಲ ಆಗುವಂತೆ ಸಿಗ್ನಲ್ ಕಳಿಸುತ್ತದೆ. ಹೀಗಾಗಿ ನರಗಳು ಚರ್ಮದ ಹತ್ತಿರ ಬಂದಂತೆ ಕಾಣುತ್ತವೆ, ಉಬ್ಬಿದ ಹಾಗೆ. ಈ ರೀತಿ ಬೆವರು ಬರುವುದರಿಂದ ಮತ್ತು ರಕ್ತನಾಳಗಳು ಅಗಲ ಆಗುವುದರಿಂದ ದೇಹ ಕೂಲ್ ಆಗುತ್ತದೆ. ಅದೇ ನಿಮ್ಮ ದೇಹ ತುಂಬಾ ಕೂಲ್ ಆಗಿದ್ರೆ ರಕ್ತನಾಳಗಳು ಸಣ್ಣದಾಗಿ ಆಗುತ್ತವೆ, ಅಂದ್ರೆ ರಕ್ತನಾಳಗಳು ಸ್ವಲ್ಪ ಒಳಗಡೆ ಹೋಗುತ್ತವೆ. ಇದರಿಂದ ಹೊರಗಿನ ತಣ್ಣಗಿನ ವಾತಾವರಣ ನಮ್ಮ ದೇಹದ ನರಗಳ ಮೇಲೆ ತನ್ನ ಪ್ರಭಾವ ಬೀರುವುದಿಲ್ಲ ಮತ್ತು ರಕ್ತನಾಳಗಳು ಒಳಗೆ ಇದ್ದು ತನ್ನ ಸಮಶೀತೋಷ್ಣವನ್ನ ಕಾಪಾಡಿಕೊಳ್ಳುತ್ತವೆ. ಒಳಗಿನ ಅಂಗಾಂಶ ಏನಾದ್ರೂ ಡ್ಯಾಮೇಜ್ ಆದ್ರೂ ದೇಹದ ಉಷ್ಣತೆ ಹೆಚ್ಚುವ ಸಾಧ್ಯತೆ ಇರುತ್ತದೆ. ಹಾಗೆಯೇ ಹೊರಗಿನ ಹಾನಿಕಾರಕ ಬ್ಯಾಕ್ಟೀರಿಯಾಗಳ ವಿರುದ್ಧ ದೇಹದ ರಕ್ಷಣಾ ಕಣಗಳು ಹೋರಾಡಿದರೂ ಕೂಡ ದೇಹದ ಉಷ್ಣತೆ ಹೆಚ್ಚಿ ಜ್ವರ ಸಂಭವಿಸುವ ಸಾಧ್ಯತೆ ಇರುತ್ತದೆ. ದೇಹದ ರಕ್ಷಣೆ ಮಾಡುವ ಸೆಲ್ಸ್ಗಳು ಅಥವಾ ಕಣಗಳು ಬಯೋಕೆಮಿಕಲ್ ಬಾಂಬ್ ಅನ್ನು ರೋಗಾಣುಗಳ ಮೇಲೆ ಎಸೆಯುವುದರಿಂದ ಕೂಡ ಉಷ್ಣತೆ ಹೆಚ್ಚಾಗುತ್ತದೆ. ದೇಹವು ಉಷ್ಣತೆ ಹೊಂದಿದ ರೀತಿಯಾಗುವುದಕ್ಕೆ ಡೈರೆಕ್ಟ್ ಆಗಿ ರೋಗಾಣುಗಳು ಹೇಗೆ ಕಾರಣವಾಗುತ್ತವೆ ಎಂಬುದಕ್ಕೆ ಸರಿಯಾದ ಕಾರಣ ಕಂಡುಬಂದಿಲ್ಲ. ಆದ್ರೆ ದೇಹ ಉಷ್ಣತೆ ಹೊಂದುವುದು ಮೈನ್ ಆಗಿ ದೇಹದ ಎಲ್ಲಾ ರಕ್ಷಣಾ ಕಣಗಳು ಜಾಗೃತಗೊಳ್ಳಲಿ ಎಂದು ನಮ್ಮ ಮಿದುಳು ದೇಹವನ್ನು ಹೆಚ್ಚು ಉಷ್ಣತೆ ಮಾಡುತ್ತದೆ ಎಂದು ತೋರುತ್ತದೆ. ಇದರಿಂದ ಕೆಲವು ರಕ್ಷಣಾ ಕಣಗಳು ಶಾಕ್ ಪ್ರೋಟೀನ್ ಅನ್ನು ಬಿಡುಗಡೆ ಮಾಡುತ್ತವೆ. ಈ ಪ್ರೋಟೀನ್ಗಳು ಬಿಳಿ ರಕ್ತ ಕಣಗಳು ಸೂಕ್ಷ್ಮಜೀವಿಗಳ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ. ಇದರಿಂದ ಗಾಯ ಆದ ಜಾಗಕ್ಕೆ ಬೇಗ ತಲುಪಲು ಸಹಾಯ ಆಗುತ್ತದೆ. ಹಾಗೆಯೇ ಈ ಶಾಕ್ ಅಥವಾ ಹೀಟ್ ಕಣಗಳು ರೋಗಾಣುಗಳ ವಿರುದ್ಧ ಹೋರಾಡುವಾಗ ದೇಹದ ಜೀವಕೋಶಗಳಿಗೆ ಪ್ರೋಟೀನ್ ಉತ್ಪಾದನೆಯನ್ನು ಕಡಿಮೆ ಮಾಡುವಂತೆ ಸೂಚನೆ ನೀಡುತ್ತದೆ. ಯಾಕಂದ್ರೆ ಹೆಚ್ಚಿನ ಪ್ರೋಟೀನ್ ಉತ್ಪಾದನೆ ಆದ್ರೆ ಅದೆಲ್ಲ ಕೂಡ ಈ ವೈರಸ್ಗಳಿಂದ ನಾಶ ಆಗುವ ಸಾಧ್ಯತೆ ಇರುತ್ತದೆ. ಈ ರೀತಿ ದೇಹ ಹೀಟ್ ಪ್ರೋಟೀನ್ ಬಿಡುಗಡೆ ಮಾಡುವುದರಿಂದ ರೋಗಾಣುಗಳ ವಿರುದ್ಧ ಹೋರಾಡುತ್ತದೆ. ಇದರಿಂದ ದೇಹದಲ್ಲಿ ನೀರಿನ ಅಂಶ ಕಡಿಮೆಯಾಗುತ್ತದೆ. ಆದ್ದರಿಂದ ಡಾಕ್ಟರ್ ಕೆಲವು ಹೈಡ್ರೇಟ್ ಆಗುವ ಔಷಧಿಗಳನ್ನು ಕೊಡುತ್ತಾರೆ. ಹೀಗೆ ಜ್ವರದ ತೀವ್ರತೆ ರೋಗಾಣುಗಳ ಮೇಲೆ ಮತ್ತು ವಯಸ್ಸಿನ ಮೇಲೆ ಕೂಡ ಡಿಪೆಂಡ್ ಆಗುತ್ತದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ.